ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋದಿಲ್ಲ. ಆದಷ್ಟು ನಿಮಗೆ ಲೈಕ್ ಯೂಟ್ಯೂಬಲ್ಲಿ ಲೈವ್ ಕೂರೋರಿಂದ ದೂರ ಇರಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಅವ್ರು ಟ್ರೇಡಿಂಗ್ ಮಾಡೋದಿಲ್ಲ. ಏನಂದರೆ ಸುಮ್ಮನೆ ಲೈಕ್ ವ್ಯೂಸ್ಗೋಸ್ಕರ ಯೂಟ್ಯೂಬ್ನ ಇದು ಮಾಡ್ಕೊಂಡು ಕೂತಿರ್ತಾರೆ, ಇಲ್ಲ ಅವ್ರದ್ದೇ ಅದೇ ಏನೋ ಒಂದು ಪ್ರಮೋಷನ್ ಮಾಡ್ತಿರ್ತಾರೆ. ಎಸ್ಪೆಷಲಿ ನಾರ್ತ್ ಇಂಡಿಯಾದವರು, ದಯವಿಟ್ಟು ಅವರಿಂದ ದೂರ ಇರಿ. ಬಿಕಾಸ್ ನಾರ್ತ್ ಇಂಡಿಯಾದವರಷ್ಟು ಸ್ಟ್ರಾಂಗೆಸ್ಟು ನಮ್ಮ ಸೌತ್ ಅವ್ರು ಇಲ್ಲ. ಸೊ ಹಾಗಾಗಿನೇ ನಾರ್ತ್ ಇಂಡಿಯಾದವರಿಂದ ಆದಷ್ಟು ದೂರ ಇರಿ. ಅವರುಗಳು ನಿಮಗೆ ಅಲ್ಲಿ ಕಲಿಸೋದ್ಕಿಂತ ಹೆಚ್ಚಾಗಿ ದೇ ಆರ್ ಲೈಕ್ ವ್ಯೂಸ್ಗೋಸ್ಕರ ಕೂತಿರ್ತಾರೆ. ಇಲ್ಲಿಂದ ಇಲ್ಲಿಗೆ ಜಾಕ್ಪಟ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ರಾಕೆಟ್ ಆಗುತ್ತೆ ಅಂತ. ದಟ್ಸ್ ಆಲ್ವೇಸ್ ರಾಂಗ್ ಆ್ಯಕ್ಚುಲಿ. ಆಪ್ಷನ್ ಬೈಯರ್ಗೆ ನಿಮ್ಗೆ ಆಲ್ವೇಸ್ ಯು ನೀಡ್ ಟು ವೆಯ್ಟ್ ಆ್ಯಂಡ್ ಟ್ರೇಡ್. ಓಕೆನಾ, ತುಂಬ ಇಂಪಾರ್ಟೆಂಟು ವೆಯ್ಟ್ ಮಾಡಿ ಟ್ರೇಡ್ ಮಾಡೋದು. ಸೊ ಫಸ್ಟು ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅದು ಇದನ್ನು ಹೇಳೋಕ್ಕಿಂತ ಮುಂಚೆ ಲೆಟ್ಸ್ ಸಿ ಮೈ P&L ನೋಡ್ಕೊಂಡು ಬಂದ್ಬಿಡೋಣ. ಸೊ ಆಲ್ಮೋಸ್ಟ್ ಇವತ್ತು ಡನ್ ಫರ್ದರೆ ನೋ ಮೋರ್ ಟ್ರೇಡ್ಸ್ ಬಿಕಾಸ್ ಮಾರ್ಕೆಟ್ ಕಂಪ್ಲೀಟ್ ರೇಂಜ್ ಬೌಂಡ್ ಆಗೋ ಚಾನ್ಸಸ್ ಹೆವಿ ಇದೆ. ಫ್ರೈಡೇನೂ ಸ್ವಲ್ಪ ರೇಂಜ್ ಬೌಂಡ್ ಇತ್ತು, ಬಟ್ ಫ್ರೈಡೇ ಕಾನ್ಫಿಡೆನ್ಸ್ ಇತ್ತು ಟ್ರೇಡ್ಸ್ಗಳಿಗೆ. ಇವತ್ತು ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಟ್ರೇಡ್ಗೆ. ಸೊ ಹಾಗಾಗಿನೇ ನಾನು ಕೂಡ ಒಂದು ಸ್ಮಾಲ್ ಟ್ರೇಡ್ ತೊಗೊಂಡು ಎಲ್ಲಿ ತೊಗೊಂಡೆ, ಹೇಗೆ ತೊಗೊಂಡೆ ಅಂತ ನೋಡೋಣ. ಲೆಟ್ ರಿಫ್ರೆಶ್ ಕೂಡ ಕಂಪ್ಲೀಟ್ ಮಾಡೋಣ. ಜರದವ್ರು ಏನೋ ಆಡ್ ಮಾಡಿಬಿಟ್ಟವ್ರಪ್ಪ, ನ್ಯೂ ಗ್ರೂಪು ಆಳು ಮುಳು ಅಂತ ಏನೋ ಒಂದು ಮಾಡ್ತಾ ಇರ್ತಾರೆ. ಅವರು ಏನಾದ್ರು ಒಂದು ತೋರಿಸ್ಬೇಕಲ್ಲ ಜನಗಳಿಗೆ, ನಾವು ಅಪ್ಡೇಟ್ ಮಾಡಿದ್ದೀವಿ. ಯಾಕೆಂದರೆ ಬೇರೆ ಬ್ರೋಕರ್ಸ್ಗಳು ತುಂಬ ಸ್ಟ್ರಾಂಗ್ ಇದ್ದಾರೆ, ಇವಾಗ ಫಾಸ್ಟ್ ಮೂವ್ ಆಗ್ತಿದ್ದಾರೆ, ನಾವು ಏನೋ ಒಂದು ಮಾಡಬೇಕಲ್ಲ ಅಂತ ಮಾಡ್ತಿರ್ತಾರೆ. ಓಕೆ, ಲೈಕ್ ನಾನು ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ದಟ್ಸ್ ಇಂಪಾರ್ಟೆಂಟಾಗಿ ಹೇಳ್ತೀನಿ ನೋಡಿ. ಮಾರ್ಕೆಟ್ ಏನಾದರೂ ಫ್ಲಾಟಿಶ್ ಓಪನ್ ಆದರೆ ನೋ ಟ್ರೇಡ್ಸ್ ಗಾಯ್ಸ್. ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಟ್ರೇಡ್ ಸಿಗೋದಿಲ್ಲ. ಟ್ರೇಡ್ನ ಟ್ರೈ ಕೂಡ ಮಾಡಿಬಿಡಿ. ಎಸ್, ಮಾರ್ಕೆಟ್ ಬುಲಿಶ್ ಇದೆ, ಬಟ್ ಮಾರ್ಕೆಟ್ ಸೈಡ್ವೇಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ರೀಸನ್ ಕೂಡ ಇಷ್ಟೇ. ಒನ್ ಆಫ್ ಮೈ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದ್ದೆ ನಾನು. ಲೈಕ್ ಏನಂದರೆ ಮಾರ್ಕೆಟ್ ಈಸ್ ರೀಚ್ ಟು 25,000 ರೇಂಜ್. ಸೊ 25,000 ರೇಂಜ್ ಅಂದರೆ ಇಟ್ಸ್ ನಿಯರ್ ಟು ಆಲ್ ಟೈಮ್ ಹೈ, ಆಲ್ಮೋಸ್ಟ್ 26,000 ಆಲ್ ಟೈಮ್ ಹೈ ಅಂದರೆ. ಸೊ ಮಾರ್ಕೆಟ್ ಸ್ವಲ್ಪ ಇನ್ಮೇಲೆ ಸ್ಲೋ ಆಗಿ ಮೂವ್ ಆಗುತ್ತೆ. ಡೌನ್ ಸೈಡ್ ಇದ್ದಾಗ ಆಗ್ತಿದ್ದಂಥ ಫಾಸ್ಟೆಸ್ಟ್ ಮೂಮೆಂಟ್ ಇವಾಗ ಸಿಗೋದಿಲ್ಲ. ಮಾರ್ಕೆಟು ಸ್ವಲ್ಪ ಈಗ ಮೊನ್ನೆದು ಫಾಸ್ಟ್ ಮೂಮೆಂಟ್ ಆಗಿದೆಯಲ್ಲ, ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಳ್ತಿದೆ. ಸ್ವಲ್ಪ ಡೈಜೆಸ್ಟ್ ಮಾಡಿಕೊಂಡು ಲೈಕ್ ನಾಡಿದ್ರಲ್ಲಿ ನಮಗೊಂದು ಇದರಿಂದ ಮೇಲಕ್ಕೆ ಓಪನ್ ಆದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಬುಲ್ಲಿಶ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಅಪ್ ಸೈಡ್ಗೆ. ಅದರಿಂದ ಮೇಲ್ ಓಪನ್ ಆದರೆ ಮಾತ್ರ, ಅದರ್ವೈಸ್ ನೋ. ಸೊ ಅದರಿಂದ ಮೇಲ್ ಓಪನ್ ಆಗೋದು ತುಂಬಾ ಇಂಪಾರ್ಟೆಂಟು. ಇವಾಗ ಏನಾಗಿದೆ, ಫ್ಲಾಟಿಶ್ ಓಪನ್ ಇದೆ ಮಾರ್ಕೆಟಲ್ಲಿ. ನಾನು ಕ್ಲಿಯರಾಗಿ ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ ಅದನ್ನು ಕೂಡ ಹೇಳ್ತೀನಿ. ಫ್ಲಾಟಿಶ್ ಓಪನ್, ನೋ ಟ್ರೇಡ್ಸ್ ಅಂಟಿಲ್ ಅನ್ಲೆಸ್ ಮಾರ್ಕೆಟ್ ನೀಡ್ ಟು ರಿಮೂವ್ ದಿಸ್ ಡೇ ಹೈ. ಏಕೆಂದರೆ ಡೇ ಹೈ ರಿಮೂವ್ ಮಾಡಿದ್ರೆ ಆಪ್ಷನ್ ಸೆಲ್ಲರ್ಸ್ಗಳು ರಿಮೂವ್ ಆಗೋದಿಲ್ಲ, ಮಾರ್ಕೆಟಲ್ಲಿ ಸೈಡ್ವೇಸ್ ಬೀಳುತ್ತೆ ಅಂತ. ಸೇಮ್ ಗ್ಯಾಪ್ ಡೌನ್ ಓಪನ್ ಆದರೆ ಕ್ಲಿಯರಾಗಿ ಹೇಳಿದ್ದೆ, ಇಫ್ ಇಟ್ ಇಸ್ ಗ್ಯಾಪ್ ಡೌನ್ ಓಪನ್ ನೋ ರಿಟ್ರೇಸ್ಮೆಂಟ್ ಟ್ರೇಡ್ಸ್, ಓನ್ಲಿ ಬ್ರೇಕ್ಔಟ್ ಆದರೆ ಮಾತ್ರ ಟ್ರೇಡ್ ಮಾಡೋಣ. ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಂತ. ಅದೇ ರೀಸನ್ಗೆ ನಾನು ಕೂಡ ಬೆಳಗ್ಗೆಯಿಂದ ಸುಮ್ಮನೆ ಕೂತಿದ್ದೆ. ಮಾರ್ಕೆಟಲ್ಲಿ ಇಷ್ಟೆಲ್ಲ ಆಗಬೇಕಾದ್ರೆ ನೋ ಟ್ರೇಡ್ಸ್, ಐ ಆಮ್ ನಾಟ್ ಮೋರ್ ಇಂಟ್ರೆಸ್ಟೆಡ್ ಟ್ರೇಡ್ ಹಿಯರ್. ಸೊ ವೆಯ್ಟ್ ಮಾಡ್ತಿದ್ದೆ, ಲೆಟ್ಸ್ ಮೇಕ್ ಇಟ್ ಒನ್ ಪ್ರೈಸ್ ಆಕ್ಷನ್ ಅಂತ. ಮಾರ್ಕೆಟು ಲೈಕ್ ದಿಸ್ ಇಸ್ ದ 2 ಟೈಮ್ಸ್ ರಿಜೆಕ್ಷನ್ ತೊಗೊಂಡು ಬಂತು. ಐ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಮೇ ಬಿ ಇದರಿಂದ ಕೆಳಗಡೆ ಹೋಗ್ಬೋದು ಅಂತ, ಹೋಗಲಿಲ್ಲ. ಮಾರ್ಕೆಟ್ ಎಕ್ಸಾಕ್ಟ್ಲಿ ಅಗೇನ್ ರಿಜೆಕ್ಷನ್ ಲೆವೆಲ್ನ ಬ್ರೇಕ್ಔಟ್ ಲೆವೆಲಿಗೆ ಬಂದು ನಿಂತ್ಕೊಳ್ತೀನಿ. ಸೊ ಕ್ಲಿಯರ್ ಕಟ್ಟಾಗಿ ಬ್ರೇಕ್ಔಟ್ ಲೆವೆಲಿಗೆ ಬಂದು ನಿಂತ್ಕೊಂಡಾಗ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟು ಇದನ್ನು ತೆಗೆದ್ರೆ ಮಾರ್ಕೆಟಲ್ಲಿ ಡೆಫಿನೆಟಾಗಿ ಮಾರ್ಕೆಟ್ ಒಂದು ಮೂಮೆಂಟ್ ಕೊಡುತ್ತೆ. ಇದು ಮೇ ಕ್ರಾಸ್ ಹಿಯರ್ ಆರ್ ಕ್ರಾಸ್ ಆಗದೆ ಇರ್ಬೋದು, ಏನಾರು ಆಗ್ಬೋದು, ನನಗೆ ಅದೊಂದು ಮೂಮೆಂಟ್ ಸಿಗುತ್ತೆ ಅಂತ. ಸೊ ಬಟ್ ಸ್ಟಿಲ್ ನಾನು ಟ್ರೇಡ್ ತೊಗೊಂಡಿಲ್ಲ, ವೆಯ್ಟ್ ಮಾಡ್ತಾ ಇದ್ದೆ. ಯಾವಾಗ ಕಂಟಿನ್ಯೂಸ್ ಆಗಿ ಇಲ್ಲಿ ತನಕ ಬಂತು ಮಾರ್ಕೆಟು, ಇಟ್ಸ್ ಅ ಕ್ಲಿಯರ್ ಕಟ್ ಮಾರ್ಕೆಟಲ್ಲಿ ಪ್ರೈಸ್ ಆಕ್ಷನ್ ಈಗ ಸ್ವಲ್ಪ ಕೆಳಗಡೆ ಬರ್ಬೋದು, ಮಾರ್ಕೆಟ್ ವಿಲ್ ಗೋ ಲೈಕ್ ದಿಸ್ ಅಂತ ಮೈಂಡ್ ಸೆಟ್ಟಲ್ಲಿ ಇತ್ತು. ಓಕೆನಾ, ಸೊ ಅದೇ ರೀಸನ್ಗೆ ಈ ಕ್ಯಾಂಡಲ್ ಫಾರ್ಮ್ ಆಗಬೇಕಾದ್ರೆ ವೆಯ್ಟ್ ಮಾಡ್ತಿದ್ದೆ. ಇಲ್ಲಿ ತನಕ ರಿಜೆಕ್ಷನ್ ಬಂದರೆ ಈ ಕ್ಯಾಂಡಲು, ಸೊ ಎಕ್ಸಾಕ್ಟ್ಲಿ ನಮ್ಮದು ಒಂದು ಒಳ್ಳೆ ಲೆವೆಲ್ ರಿಜೆಕ್ಷನ್ ಆಗುತ್ತೆ. ಇಲ್ಲಿಂದ ಮಾರ್ಕೆಟಲ್ಲಿ ಬೌನ್ಸಿಗೆ ಟ್ರೇಡ್ ಮಾಡೋಣ ಅಂತ. ಬಟ್ ಮಾರ್ಕೆಟ್ ಇಲ್ಲೇ ಹೋಲ್ಡ್ ಮಾಡ್ತಿದ್ದಾಗ ಜಸ್ಟ್ ಟೇಕ್ ಅ ಟ್ರೇಡ್. ಬಿಕಾಸ್ ಏನಂದರೆ ನಮಗಿಲ್ಲಿ ಒಂದು ಮೈಂಡ್ ಸೆಟ್ ಏನಂದರೆ ಇಫ್ ಬ್ರೇಕ್ ಆದರೆ ಫಾಸ್ಟ್ ಪ್ರೀಮಿಯಮ್ ಹೋಗುತ್ತೆ ಅಂತ. ನಾನು ಇಲ್ಲಿ ಎಂಟ್ರಿ ಆದಾಗ ಆಲ್ಮೋಸ್ಟ್ ಐ ಗಾಟ್ ಇಟ್ ಅರೌಂಡ್ 187, 188, 187 ಬಿಟ್ವೀನಲ್ಲಿ ನನಗೆ ಟ್ರೇಡ್ ಸಿಕ್ಕಿದ್ದು. ಇಟ್ ರೀಚ್ಡ್ ಆಲ್ಮೋಸ್ಟ್ 192. ಓಕೆನಾ, 192 ತನಕ ಹೋಗಿದೆ. ಬಟ್ ನಾನು ಕ್ಯಾಪ್ಚರ್ ಮಾಡಿರೋದು ಎಷ್ಟು, ಓನ್ಲಿ 11 ಪಾಯಿಂಟ್ಸ್. ಓಕೆನಾ, ರೀಸನ್ ಕೂಡ ಇಷ್ಟೇ, 11 ಪಾಯಿಂಟ್ಸ್ಗೆ ಎಕ್ಸಿಟ್ ಆದೆ. ಸ್ಟಿಲ್ ಐ ಆಮ್ ಎಕ್ಸ್ಪೆಕ್ಟೆಡ್ ಇದನ್ನು ಬ್ರೇಕ್ಔಟ್ ಆಗಿ ಒಂದು 5 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆದರೆ ಐ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ಬುಲ್ಲಿಶ್ ಟ್ರೆಂಡ್. ಸೊ ಅದನ್ನು ಕ್ಲೋಸ್ ಆಗೋದು ಕೂಡ ತುಂಬಾ ಇಂಪಾರ್ಟೆಂಟು. ಲೆಟ್ಸ್ ವೆಯ್ಟ್ ಮಾಡೋಣ ಅಂತ. ಸೊ ಅದನ್ನು ಕ್ಲೋಸ್ ಆಗಲಿಲ್ಲ ಮಾರ್ಕೆಟು. ಸೊ ಹಾಗಾಗಿನೇ ನಾನು ಕೂಡ ಲೆಟ್ಸ್ ವೆಯ್ಟ್ ಮಾಡಿ ನೋಡೋಣ. ಮಾರ್ಕೆಟ್ ಇಲ್ಲಿ ಕ್ಲೋಸ್ ಆಗ್ತಿಲ್ಲ, ಇಟ್ ಈಸ್ ಕಮ್ ಡೌನ್, ಡೆಫಿನೆಟಾಗಿ ಇದರಿಂದ ಕೆಳಗಡೆ ಹೋಗುತ್ತೆ, ಅದರ್ವೈಸ್ ಇದರಿಂದ ಮಾರ್ಕೆಟು ಸೈಡ್ವೇಸ್ ಆಗುತ್ತೆ ಅಂತ. ನಾನು ಇಲ್ಲೇ ಪ್ರಾಫಿಟ್ ಬುಕ್ ಮಾಡಿದ್ಮೇಲೆ ಅದು ರಿವರ್ಸ್ ಕ್ಯಾಂಡಲ್ ಆಯಿತು. ಸೊ ರಿವರ್ಸ್ ಕ್ಯಾಂಡಲ್ ಇಟ್ಸ್ ಕನ್ಫರ್ಮ್ ಅಲ್ಲ, ಮಾರ್ಕೆಟ್ ಗೋಯಿಂಗ್ ಟು ಬಿ ಸೈಡ್ವೇಸ್ ಅಂತ. ಸೊ ಯಾವಾಗ ಈ ಕ್ಯಾಂಡಲ್ ರಿವರ್ಸ್ ಆಯಿತು, ಪೀಪಲ್ ಎಕ್ಸ್ಪೆಕ್ಟಿಂಗ್ ಶಾರ್ಟ್, ಲೈಕ್ ನಿಮಗೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡೋರಿಗೆ ಈ ಕ್ಯಾಂಡಲ್ ಫಾರ್ಮ್ ಆಗ್ತಿದ್ದಂಗೆ ಇಟ್ಸ್ ವೆರಿ ಮಚ್ ಕ್ಲಿಯರ್ ಸೈನ್ ಫಾರ್ ದೆಮ್. ಸೊ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟ್ ಸೈಡ್ವೇಸ್ ಆಗುತ್ತೆ, ಬಿಟ್ವೀನ್ ಹಿಯರ್ ಮಾರ್ಕೆಟ್ ಸೈಡ್ವೇಸ್ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಸ್ಟ್ರಾಡಲ್ ಸ್ಟ್ರಾಂಗಲ್ ಮಾಡಿದವ್ರಿಗೆ
ಮಾರ್ಕೆಟ್ ಸೈಡ್ ವೇಸ್ ಸಿಗುತ್ತೆ ಅಂತ. ಸೊ ಇವತ್ತು ಸೈಡ್ ವೇಸಲ್ಲೇ ಕ್ಲೋಸ್ ಆಗೋ ಚಾನ್ಸಸ್ ಕೂಡ ಹೆವಿ ಇದೆ ಅಲ್ವಾ. ಸೊ ದಿಸ್ ಈಸ್ ದ ಮಾರ್ಕೆಟ್ ನೇಚರ್ ಇವತ್ತಿಂದಿರೋದು. 2 ದಿನ ಮಾರ್ಕೆಟ್ ರೆಸ್ಟ್ ತೊಗೊಳ್ಳಿ, 3ನೇ ದಿನ ಮತ್ತೆ ನಮಗೂ ಒಂದು ಮೂಮೆಂಟ್ ಕೊಡುತ್ತೆ. 2 ದಿನ ರೆಸ್ಟ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಮಾರ್ಕೆಟಲ್ಲಿ. ಏನಕ್ಕೆ ಅಂದರೆ ಓವರ್ ಆಲ್ ಸ್ಟ್ರಕ್ಚರಿಂದ ಮಾರ್ಕೆಟ್ ಏನು ಹೇಳ್ತಿದೆ, ಮಾರ್ಕೆಟು ನಮ್ಮದು ವಾರ್ ಸೆಂಟಿಮೆಂಟಲ್ ಇದ್ದಾಗ ಸ್ವಲ್ಪ ಡೌನ್ ಸೈಡ್ ಬಂತು. ವಾರ್ ಯಾವಾಗ ಸೀಸ್ ಫೈರ್ ಅನೌನ್ಸ್ ಆಯಿತು, ಮಾರ್ಕೆಟ್ ವೆಂಟ್ ಒನ್ ಬುಲಿಶ್ ಸೈಡ್. ಓಕೆನಾ. ಸೊ ಬುಲಿಶ್ ಸೈಡ್ ಹೋದ್ಮೇಲೆ ಮಾರ್ಕೆಟಲ್ಲಿ MSME ನ್ಯೂಸ್ ಏನೋ ಇತ್ತು, ಅದೇ ರೀಸನ್ಗೆ ವೆರಿ ನೆಕ್ಸ್ಟ್ ಡೇ ಮಾರ್ಕೆಟ್ ಸ್ಟಾರ್ಟೆಡ್ ಕರೆಕ್ಷನ್. ಸೊ ಮಾರ್ಕೆಟಲ್ಲಿ ಒಂದು ಕರೆಕ್ಷನ್ ಕೂಡ ಬಂತು. ನಿಮಗೆ ನೋಡೋದಾದರೆ ದಿಸ್ ಇಸ್ ದ MSME ಕರೆಕ್ಷನ್ ಅಂತಲೇ ಹೇಳ್ಬೋದು. ಸೊ ಇದು ಒಂದು ಕರೆಕ್ಷನ್ ಕೂಡ ಬಂತು ಮಾರ್ಕೆಟಲ್ಲಿ. ಸೊ ಕರೆಕ್ಷನ್ಸ್ ಕೂಡ ಆದಮೇಲೆ ಈ ಒಂದು ನೀವು ಥಿಂಕ್ ಮಾಡಿದ್ರೆ, ನಾನು ಇದ್ರ ದಿನ ಬುಲಿಶ್ ಕಾಲ್ ಸೈಡೆಡ್ ಸ್ಟೂಡೆಂಟ್ಸ್ ಕೇಳಿದ್ದೆ, ಕಾಲ್ ಸೈಡೆಡ್ ಟ್ರೇಡು. ಇದ್ರ ದಿನ ಐ ಜಸ್ಟ್ ಟುಕ್ ಅ ಕಾಲ್ ಸೈಡ್ ಟ್ರೇಡು. ಇದ್ರ ದಿನ ಐ ಜಸ್ಟ್ ಟುಕ್ ಅ ಕಾಲ್ ಸೈಡ್ ಟ್ರೇಡು. ಸೊ ಇಲ್ಲಿ ಕಾಲ್ ಸೈಡ್ಸ್ ಏನಕ್ಕೆ, ಬಿಕಾಸ್ ಮಾರ್ಕೆಟು ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಅಂದಾಗ ಇಟ್ಸ್ ಅ ರಿಟ್ರೇಸ್ಮೆಂಟ್ ಬೌನ್ಸ್. ಮಾರ್ಕೆಟು ಒಂದು ರಿಟ್ರೇಸ್ಮೆಂಟ್ ಬೌನ್ಸ್ಗಳನ್ನ ಕೂಡ ಚಾನ್ಸಸ್ ಇರುತ್ತೆ. ಆ ರಿಟ್ರೇಸ್ಮೆಂಟ್ ಬೌನ್ಸ್ಗಳನ್ನ ನಾವು ಟ್ರೇಡ್ ಮಾಡಿ ಕ್ಲೋಸ್ ಮಾಡೋಣ ಅನ್ನೋದು ಮೈಂಡ್ ಸೆಟ್ಟಲ್ಲಿರುತ್ತೆ. ಅದೇ ರೀಸನ್ಗೆ ಐ ಟುಕ್ ಅ ಟ್ರೇಡ್ ಆನ್ ದೀಸ್ ಡೇಸ್. ಅದಾದಮೇಲೆ ಏನು ಮಾಡ್ತು ಮಾರ್ಕೆಟು, ಆಗೇನ್ ಮಾರ್ಕೆಟ್ ಗಿವನ್ ಒಂದು ರ್ಯಾಲಿ. ಯಾವತ್ತು, ಸೊ ನಮಗೆ ಎಕ್ಸ್ಪೈರಿ ದಿನ ಮಾರ್ಕೆಟ್ ಗಿವನ್ ಹ್ಯೂಜ್ ರ್ಯಾಲಿ. ಸೊ ಹ್ಯೂಜ್ ರ್ಯಾಲಿ ಇನ್ ದ ಸೆನ್ಸಲ್ಲಿ, ಸೊ ಮಾರ್ಕೆಟಲ್ಲಿ ಆಲ್ವೇಸ್ ನಿಮಗೆ ಒಂದು ಸೆಕೆಂಡ್ ಸೈಡಿ ಬಾ. ಸೊ ಹ್ಯೂಜ್ ರ್ಯಾಲಿ ನಮಗೆ ಲಾಸ್ಟ್ ಸ್ವಿಂಗ್ನ ಎತ್ತಾಕಿದೆ ಮಾರ್ಕೆಟಲ್ಲಿ. ಸೊ ದಿಸ್ ವಾಸ್ ದ ಲಾಸ್ಟ್ ಸ್ವಿಂಗ್ ಇನ್ ದ ಮಾರ್ಕೆಟ್. ಸೊ ಲಾಸ್ಟ್ ಸ್ವಿಂಗ್ ಎತ್ತಾಕಿದ್ಮೇಲೆ ಮಾರ್ಕೆಟಲ್ಲಿ ಏನಾಗುತ್ತೆ, ದೇರ್ ವಿಲ್ ಬಿ ಹೈ ಪಾಸಿಬಿಲಿಟಿ ನೆಕ್ಸ್ಟ್ ಡೇ ಮಾರ್ಕೆಟ್ ವಿಲ್ ಬಿ ಎನಿ ರಿಟ್ರೇಸ್ಮೆಂಟ್, ಮಾರ್ಕೆಟ್ ಗೋಯಿಂಗ್ ಟು ಬಿ ಬುಲಿಶ್ ಅಂತ. ಸೊ ಮಾರ್ಕೆಟ್ ರಿಟ್ರೇಸ್ಮೆಂಟ್ ಬಂತು, ಬುಲಿಶ್ ಸೈಡ್ ಟ್ರೇಡ್ ಫ್ರೈಡೆ. ಸೊ ಇವತ್ತು ಏನಕ್ಕೆ ವೈ ಐ ಆಮ್ ಥಿಂಕಿಂಗ್ ಆನ್ ಬುಲಿಶ್ ಸೈಡ್ ಟ್ರೇಡ್, ನಾನ್ ಸೆಲ್ಲಿಂಗ್ ಸೈಡ್ ಟ್ರೇಡ್, ಬಿಕಾಸ್ ಸ್ಟಿಲ್ ಮಾರ್ಕೆಟ್ ಈಸ್ ಇನ್ ಬುಲಿಶ್, ಟೇಕಿಂಗ್ ಸಮ್ ರೆಸ್ಟ್. ಓಕೆನಾ. ಸೈಡ್ ವೇಸ್ ಆಗ್ತಿದೆ, ಹೈ ಲೆವೆಲಿಗೆ ಬರ್ತಾ ಇದೆ, ಸೈಡ್ ವೇಸ್ ಆಗ್ತಿದೆ. ಬಟ್ ಇಫ್ ಇಟ್ ಈಸ್ ರಿಮೂವ್ಸ್ ದಿಸ್, ನಾಳೆ ತೆಗೀತಾ ನಾಡಿದ್ದು ತೆಗೀತಾ ಗೊತ್ತಿಲ್ಲ ನಮಗೆ, ತೆಗೆದ ದಿನ ಮಾರ್ಕೆಟಲ್ಲಿ ಒಂದು ಮೂಮೆಂಟ್ ಅಂತೂ ಸಿಗುತ್ತೆ. ಅದು ಯಾವತ್ತಾರೋ ತಕ್ಕೊಳ್ಳಿ. ಮಾರ್ಕೆಟಲ್ಲಿ ಇವಾಗ ಏನು ಕೆಳಗಡೆ ಬರ್ತಿದೆ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನೋ ಲೈಕ್ ಮೋಡೀಸ್ ನೆಗೆಟಿವ್ ರೇಟಿಂಗ್ ಇನ್ US ಅಂತ ಏನೋ ಇದೆ. ಆ ಮೋಡೀಸ್ ಯಾರು ನಮಗಂತೂ ಬೇಕಿಲ್ಲ. ಅದು ಮೋಡೀಸಿಂದ ನಮ್ಮ ಮಾರ್ಕೆಟ್ ಏನೂ ಆಗೋದಿಲ್ಲ. ಸೊ ಲೈಕ್ ಸಮ್ ಪ್ರೆಷರ್ ಬೀಳ್ಬೋದು ಅಷ್ಟೇ, ಸ್ಮಾಲ್ ಸೆಲ್ಲಿಂಗ್ ಪ್ರೆಷರು. ಬಟ್ ಸೆಲ್ಲಿಂಗ್ ಪ್ರೆಷರು ನಿಮಗೆ ಆಲ್ವೇಸ್ ನೆನ್ಪಿಟ್ಕೊಳ್ಳಿ, ಇಫ್ ಇಟ್ ಈಸ್ ಆನ್ ಸೆಲ್ಲಿಂಗ್ ಪ್ರೆಷರ್, ಸೆಲ್ಲಿಂಗ್ ಮೋಡ್, ಇಷ್ಟೊತ್ತು ಮಾರ್ಕೆಟ್ ಇಲ್ಲಿ ನಿಲ್ತಾ ಇರಲ್ಲ. ಓಕೆನಾ. ಮಾರ್ಕೆಟ್ ಇಷ್ಟೊತ್ತು ನಿಲ್ತಾ ಇರಲ್ಲ. ಮಾರ್ಕೆಟ್ ವಿಲ್ ವೆರಿ ಶಾರ್ಪ್ ವಿತಿನ್ 1.5 ಅವರಲ್ಲಿ ಮಾರ್ಕೆಟ್ ಕಮ್ ಲೈಕ್ ದಿಸ್. ಬಂದಿದೆಯಾ ಮಾರ್ಕೆಟು? ನೋ, ಮಾರ್ಕೆಟ್ ಆ ಥರ ಕೆಳಗಡೆಗೆ ಬಂದೇ ಇಲ್ಲ. ಸೊ ಮಾರ್ಕೆಟ್ ಕೆಳಗಡೆಗೆ ಬಂದಿಲ್ಲ ಅಂದರೆ ಆಬ್ವಿಯಸ್ಲಿ ಮಾರ್ಕೆಟ್ ಈಸ್ ಹೋಲ್ಡಿಂಗ್ ದ ಲೆವೆಲ್ಸ್. ಟ್ರೈ ಟು ಹೋಲ್ಡ್ 25,000 ಡಿಫೈನ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ 25,000ಅಲ್ಲಿ. ಸೊ 25,000ನ ಡಿಫೈನ್ ಮಾಡಿಸ್ತಿದ್ದಾರೆ ಅಂದರೆ ಡೆಫಿನೆಟಾಗಿ ಕುಚ್ ಹೋ ಜಾಯೇಗಾ ಇನ್ ಟುಮಾರೋ, ಡೇ ಆಫ್ಟರ್ ಟುಮಾರೋ ಅಂತ. ಸೊ ಅದಕ್ಕೋಸ್ಕರ ಲೆಟ್ಸ್ ಇವತ್ತಿನ ಡನ್ ಆಯಿತಾ, ಟಾಟಾ ಬೈ ಬೈ ಹೇಳೋದನ್ನ ಕಲೀರಿ ಮಾರ್ಕೆಟ್ಗೆ. ಓಕೆನಾ. ಸೊ ಆದಷ್ಟು ಟ್ರೇಡರ್ಸ್ಗಳ ಹತ್ರ ಕಲಿಯೋ ಅಂಥವ್ರು ನಂದು 60 ಡೇಸ್ ಲರ್ನಿಂಗ್ ಕ್ಲಾಸ್ 23ಕ್ಕಿದೆ, ಜಾಯ್ನ್ ಆಗಿ ಕಲೀರಿ. ಕಲ್ತ್ರೆ ಈಸಿ ಆಗುತ್ತೆ, ಅದರ್ವೈಸ್ ನಿಮಗೂ ಕೂಡ ಈಸಿ ಆಗೋದಿಲ್ಲ. ಲೆಟ್ಸ್ ಇವತ್ತಿಂದ ಇನ್ನೇನು ನಾನು ಇದು ಮಾಡೋಕ್ಕೆ ಹೋಗೋದಿಲ್ಲ. ಐ ಜಸ್ಟ್ ಫಿನಿಶ್ ಮೈ ಡೇ ಅಂದ್ಕೊಳ್ತೀನಿ. ಸೊ ಅದಕ್ಕಿಂತ ಎಕ್ಸ್ಟ್ರಾ ಎಕ್ಸ್ಪೆಕ್ಟೇಷನ್ಸ್ ನಾನು ಕೂಡ ಇಟ್ಕೊಂಡಿಲ್ಲ ಮಾರ್ಕೆಟಲ್ಲಿ. ಏನಕ್ಕೆ, ಅನ್ವಾಂಟೆಡ್ ಎಕ್ಸ್ಪೆಕ್ಟೇಷನ್ಸಿಂದ ಮಾರ್ಕೆಟಲ್ಲಿ ಏನೂ ಸಿಗೋದಿಲ್ಲ. ಹಾಗಾಗಿನೇ ಸೊ ಲೆಟ್ಸ್ ಸಿ, ನೋಡೋಣ ಮಾರ್ಕೆಟಲ್ಲಿ ವಾಟ್ ಹ್ಯಾಪಂಡ್ ಇನ್ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಏನು ಮಚ್ ಡಿಫ್ರೆನ್ಸ್ ಅಂತ ನನಗೇನು ಅನಿಸೋದಿಲ್ಲ. ಬಿಕಾಸ್ ಆಪ್ಷನ್ಸ್ಗೆ ಹೋಗುತ್ತಾ, ಆಪ್ಷನ್ಸ್ಗೆ ಯಾಕೆ ಹೋಗ್ತಿದೆಯಾ, ಕಮ್ ಬ್ಯಾಕ್ ಟು ಬ್ಯಾಂಕ್ ನಿಫ್ಟಿ. ಓಕೆ. ಸೊ ಬ್ಯಾಂಕ್ ನಿಫ್ಟಿ ಲುಕಿಂಗ್ ಸಮ್ ಕೈಂಡ್ ಆಫ್ ಬುಲಿಶ್ನೆಸ್ಸು, ಆಲ್ ಟೈಮ್ ಹೈನ ಆಲ್ರೆಡಿ ಟಚ್ ಮಾಡಿ ಬಂದಿದೆ ಬ್ಯಾಂಕ್ ನಿಫ್ಟಿ. ಸೊ ಇಲ್ಲಿ ನಿಮಗೆ ನೇಚರ್ ಆಫ್ ಪ್ರೈಸ್ ಆ್ಯಕ್ಷನ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗ್ತಿದೆ ಅಂತ. ಸೊ ಬ್ಯಾಂಕ್ ನಿಫ್ಟಿ ಬಂದು ದಿಸ್ ಈಸ್ ದ 24,500 ಈಸ್ 55,500 ಈಸ್ ಅ ಕೀ ಲೆವೆಲ್ ಫಾರ್ ಬ್ಯಾಂಕ್ ನಿಫ್ಟಿ. ಓಕೆನಾ. ಸೊ ಕೀ ಲೆವೆಲ್ನ ಮಾರ್ಕೆಟ್ ಎಷ್ಟು ಸಲ ಟಚ್ ಮಾಡಿದೆ, ಆಲ್ರೆಡಿ ರಿಜೆಕ್ಷನ್, ಕೀ ಲೆವೆಲಿಂದ ರಿಜೆಕ್ಷನ್ ಆದಮೇಲೆ 1, 2, 3, 4. ಸೊ ದಿಸ್ ಈಸ್ ದ 5th ಟೈಮ್. ಸೊ ಕೀ ಲೆವೆಲ್ನ ತೆಗೆದಿದೆ ಇವಾಗ. ಸೊ ಇಲ್ಲಿ ಉಲ್ಟಾ ಪ್ರೈಸ್ ಆಕ್ಷನ್ ಆಗ್ತಿರೋದಿಲ್ಲಿ ನಿಫ್ಟಿಗೂ ಬ್ಯಾಂಕ್ ನಿಫ್ಟಿಗೂ ಸೂಟ್ ಆಗ್ತಿಲ್ಲ ಇವತ್ತು. ಸೊ ನೀವು ನಿಫ್ಟಿ ಬಂದು ಒಂದು ಕೈಂಡ್ ಆಫ್ ಡಿಫ್ರೆಂಟ್ ತೋರಿಸ್ತಿದ್ರೆ, ಬ್ಯಾಂಕ್ ನಿಫ್ಟಿಯಲ್ಲಿ ಬುಲಿಶ್ ನೇಚರ್ ತೋರಿಸ್ತಿದೆ. ಸೊ ನಾನು ಏನು ಟ್ರೇಡ್ ತೊಗೊಂಡಲ್ಲ, ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ಕೂಡ ಟ್ರೇಡೆಡ್. ಬಟ್ ಬ್ಯಾಂಕ್ ನಿಫ್ಟಿ ನೋಡಿ ಸ್ಟಿಲ್ ಬುಲಿಶ್ ಸೈಡ್ನ ಹೋಲ್ಡ್ ಮಾಡ್ತಾ ಇದೆ. ಬಿಕಾಸ್ ಮಾರ್ಕೆಟು ತುಂಬ ದಿನದ ರೆಸಿಸ್ಟೆನ್ಸ್ನ ರಿಮೂವ್ ಮಾಡಿದೆ. ಅರ್ಥ ಮಾಡ್ಕೊಳ್ಳಿ ಸಪೋರ್ಟ್ ರೆಸಿಸ್ಟೆನ್ಸ್ ಅಂದರೆ ಹೆಂಗೆ ಅನ್ನೋದನ್ನು. ದಿಸ್ ಈಸ್ ಹೌ ಸಪೋರ್ಟ್ ರೆಸಿಸ್ಟೆನ್ಸ್ ವಿಲ್ ವರ್ಕ್. ಓಕೆನಾ. ಸೊ ನಿಮಗೆ ಈ ಥರ ಕೈಂಡ್ ಆಫ್ ಸಪೋರ್ಟ್ ರೆಸಿಸ್ಟೆನ್ಸ್ ಮೈಂಡ್ಸೆಟ್ನ ನೀವು ಬೆಳೆಸ್ಕೊಬೇಕು ಅಂದರೆ ಇಟ್ಸ್ ಪಿಕ್ಚರ್ ಪರ್ಫೆಕ್ಟಾಗಿ ತೋರಿಸೋದು ಫಿಬೊನಾಚಿಲೇ ಹೊರತು ಬೇರೆ ಯಾವುದ್ರಲ್ಲೂ ತೋರಿಸೋದಿಲ್ಲ ಅದು. ಸೊ ಹಾಗಾಗಿನೇ ಹೇಳ್ತಿರೋದು ನಿಮಗೆ, ಕಲೀರಿ. ಕಲ್ತ್ರೆ ಈಸಿ ಆಗುತ್ತೆ, ಕಲಿಲ್ಲ ಅಂದರೆ ಎಲ್ಲದೂ ಟಫೆ. ಓಕೆನಾ. ಸೊ ಕಲಿಯೋಂಥವ್ರು ನಂದು 23ನೇ ತಾರೀಕಿರೋ ಬ್ಯಾಚಿಗೆ ಜಾಯ್ನ್ ಆಗಿ ಕಲೀರಿ. ಥ್ಯಾಂಕ್ ಯು ಆಲ್.